ದೊಡ್ಡ ದೆವ್ವ ನಗಾಡ್ತಾ ಇದ್ದಂಗಿದೆ. ಜಿನ್ ಅಂತ ಹೇಳ್ತಾ ಇದೀಯಾ? ಹಾಲಿಲಿ ಇದು ಜಿನ್ನೆ. ಜಿನ್ ಬಂದ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದು ಜಿನ್ ವಾಯ್ಸೆ. ತಡಿ ಈಗ ಜಿನ್ನ ನೋಡೋಣ. ದೊಡ್ಡ ದೆವ್ವ ನಗಾಡ್ದಂಗಿದೆ. ಇವಳು ಜಿನ್ ಅಂತ ಹೇಳ್ತಾ ಇದ್ದಾಳೆ. ನಗು ಕೇಳಿಸ್ಕೊಂಡ್ರೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಏನೀಗ ಮಾಡೋದು? ಇಲ್ಲಿಂದ ಅಟ್ಟಿಸ್ಕೊಂಡು ಓಡೋಗ್ಬಿಡ್ಬೇಕು. ಅವರು ನನ್ನ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ರು. ಹೌದು ಜಿನ್, ಅವಳು ಇದುವರೆಗೂ ನಿನ್ನನ್ನ ನೋಡ್ಲಿಲ್ವಲ್ಲ, ಅದಕ್ಕೆ ನೋಡಿದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಟ್ಲು. ಸರಿ, ಅವಳ ಹತ್ರ ಆಮೇಲೆ ಮಾತಾಡ್ಕೊಳ್ತೀನಿ. ಜಿನ್, ನಿನ್ಗೊಂದು ವಿಷಯ ಗೊತ್ತಾ? ಏನ್ ಬಾರ್ಬಿ? ನೀನ್ ಇಲ್ಲಿ ಬರೋದಕ್ಕೆ ಕಾರಣ ಅವಳೇ. ಹೇಗ್ ಬಾರ್ಬಿ? ಜಿನ್, ನಿನ್ನನ್ನ ನಾನು ಆ ಕೆಂಪು ಗುಹೆಯಲ್ಲಿ ಮಿಸ್ ಮಾಡ್ಬಿಟ್ನಾ. ಆಮೇಲೆ ಹೆಂಗೋ ಹೋಗಿ ನಿನ್ನ ತಗೊಂಡ್ಬಂದ್ಬಿಟ್ಟೆ. ತಂದ್ಮೇಲೆ ನಿನ್ನನ್ನ ಕರೆದೆ ನೀನ್ ಬರ್ಲೇ ಇಲ್ಲ ಗೊತ್ತಾ? ನನಗೆ ಎಷ್ಟು ಕಷ್ಟ ಆಗ್ಬಿಡ್ತು. ಆಮೇಲೆ ಇವಳೆ ನನ್ನ ಫ್ರೆಂಡ್ ಇದಲ್ಲ, ಅವಳು ಹೇಳಿದ್ಲು ನೀನು ಸಮುದ್ರದ ನೀರಲ್ಲಿ ಈ ಡಾಲರ್ನ ಹಾಕ್ ನೋಡು, ಆಗ ಖಂಡಿತ ಬರುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ನಾನು ಮಂಗಳೂರಿಂದ ನೀರ್ ತರಕ್ಕೆ ಹೇಳಿ ತಂದು ಅದ್ರಲ್ಲಿ ನಿನ್ನನ್ನ ಹಾಕಿದ್ದು. ಆಮೇಲೆ ನೀನ್ ಬಂದಿದ್ಯಾ. ಇದೆಲ್ಲ ನಿನಗೆ ಗೊತ್ತಿಲ್ವಾ? ನನ್ಗೆಲ್ಲ ಗೊತ್ತಾಯ್ತು ಬಾರ್ಬಿ. ಆದ್ರೆ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಜಿನ್, ನಿಮ್ ವಿಷಯನ ಆ ಕಡೆ ಹಾಕು. ನಾನ್ ನಿನ್ನ ಹತ್ರ ಮೊದಲು ಒಂದ್ ವಿಷಯ ಹೇಳ್ಬೇಕು. ಏನ್ ಗೊತ್ತಾ? ಏನ್ ಬಾರ್ಬಿ? ಅಲ್ಲ ಜಿನ್, ನಿನ್ನ ಹತ್ರ ನನ್ಗೆ ತುಂಬಾ ಸಹಾಯ ಕೇಳೋದಿದೆ. ಇಷ್ಟ ದಿನ ಆಗ್ಬಿಟ್ಟ. ನಿನ್ನ ಹತ್ರ ನನಗೆ ಬಹಳ ಸಹಾಯ ಬೇಕಾಗಿದೆ ಗೊತ್ತಾ? ನಂಗೆ ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಬಾರ್ಬಿ, ಅದೇ ನಾನು ಹೇಳೋಣ ಅಂತ ಬಂದಿದ್ದು. ಏನ್ ಹೇಳು ಜಿನ್, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಬಾರ್ಬಿ, ನೀವು ಆ ಕೆಂಪು ಗುಹೆಯಲ್ಲಿ ಆ ಯುಗರಾಜನ ನಾಶ ಮಾಡಿದ್ರಲ್ಲ, ಅದರಿಂದ ನನಗೆ ತುಂಬಾ ಬಾಧೆ ಆಗಿದೆ ಗೊತ್ತಾ ನಿಮಗೆ? ಹಾಗಾಗಿ ನನಗೆ ನಿಮಗೆ ಸಹಾಯ ಮಾಡಕ್ಕಾಗಲ್ಲ. ಯುಗರಾಜನ ನಾಶ ಆಗೋದು ನೀವು ನೋಡಬಾರ್ದಾಗಿತ್ತು. ನೋಡಿರೋದ್ರಿಂದ ನಿಮ್ಮ ಗಾತ್ರ ಸಣ್ಣದಾಗ್ಬಿಡ್ತು. ಆಮೇಲೆ ನನಗೂ ಅವರಿಂದ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ನನ್ನ ಶಕ್ತಿ ಎಲ್ಲ ಹೊರಟೋಗ್ಬಿಡ್ತು ಗೊತ್ತಾ ಬಾರ್ಬಿ? ಜಿನ್, ಏನ್ ಜಿನ್ ಹಿಂಗ್ ಹೇಳ್ತಾ ಇದೀಯಾ? ನಿನ್ನಿಂದ ನನಗೆ ಸಹಾಯ ಆಗಲ್ವಾ? ನಾನು ನಿನ್ನ ಹತ್ರ ಎಷ್ಟು ಸಹಾಯ ಕೇಳೋಣ ಅಂತ ಇದ್ದೆ ಗೊತ್ತಾ? ನೀನೀಗ ಈ ತರ ಹೇಳ್ಬಿಟ್ಟಲ್ಲ, ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಜಿನ್ ಜಿನ್, ನನಗೋಸ್ಕರ ಸಹಾಯ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ. ನನ್ನ ಮಾವನ ಮಗಳು ಒಬ್ಳಿದ್ದಾಳೆ, ಅವಳಿಗೆ ತುಂಬಾ ಕಷ್ಟ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಜಿನ್? ಬಾರ್ಬಿ, ನೀವು ಚಿಂತೆ ಮಾಡಬೇಡಿ. ಇದಕ್ಕೆ ಏನಾದ್ರೂ ಒಂದು ಉಪಾಯ ಇದ್ದೇ ಇರುತ್ತೆ. ನನಗೆ 2 ದಿನ ಅವಕಾಶ ಕೊಡಿ. ನಾನು ಸಮುದ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೀವು ನನ್ನನ್ನ ಹೇಗೋ ಮಾಡಿ ಕರ್ಕೊಂಡ್ರಲ್ಲ, ಅಷ್ಟೇ ಸಾಕು. ನಾನು ನಿಮ್ಗೆ ಹೇಗ್ ಸಹಾಯ ಮಾಡೋದಂತ ಯೋಚನೆ ಮಾಡಿ ಬರ್ತೀನಿ. ಜಿನ್, ಖಂಡಿತ 2 ದಿನ ಬಿಟ್ಟು ಬರ್ತೀಯಲ್ಲ? ಪರವಾಗಿಲ್ಲ, ನೀನ್ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ. ನೀನ್ ನನ್ನೊಟ್ಟಿಗೆನೇ ಇರು ಪ್ಲೀಸ್. ನೀನ್ ನನ್ನ ಫ್ರೆಂಡ್ ಅಲ್ಲ, ನೀನ್ ನನ್ನೊಟ್ಟಿಗೆನೇ ಇರ್ತೀಯಾ? ಸರಿ, ನೀನ್ ಹೋಗ್ಬಿಟ್ ಬಾ. ನಿನ್ನ ನೋಡಿದ್ದೆ ನನಗೆ ತುಂಬಾ ಸಂತೋಷ. ಆಯ್ತಾ ಜಿನ್? ಆಯ್ತು ಬಾರ್ಬಿ, ನಾನಿನ್ನ ಹೊರಡ್ತೀನಿ. ಆಯ್ತು ಜಿನ್, ಹೋಗ್ಬಿಟ್ ಬಾ. ಏಯ್, ಏನೇ ಮಾಡ್ತಾ ಇದೀಯಾ ಇಲ್ಲಿ? ಹಾ, ಅಮ್ಮ ಆಗ್ಲಿಂದ ನಿನ್ನನ್ನ ಕರಿಯಕ್ಕೆ ಕೇಳ್ತಾ ಇದ್ದಾರೆ. ನಾನು ಎಲ್ಲಾ ರೂಮು ನೋಡ್ಬಿಟ್ಟೆ. ಇಲ್ಲೇನ್ ಮಾಡ್ತಾ ಇದೀಯಾ? ಹಾ, ಏಯ್, ಏನೇ ಇದು? ಮನೆ ಒಳಗಡೆ ಗ್ಲಾಸ್ ಎಲ್ಲ ಒಡೆದಾಕಿದ್ಯಾ? ಅಮ್ಮನ ಹತ್ರ ಹೇಳ್ತೀನಿ ತಡಿ.
ಅದು ಎಕ್ಸ್ಪೆರಿಮೆಂಟ್ ಮಾಡ್ದೆ ಅಕ್ಕ. ಎಕ್ಸ್ಪೆರಿಮೆಂಟ್ ಅದು ಒಡ್ಡ ಬಿಟ್ಟು ಗ್ಲಾಸ್ ನಾನೇನ್ ಮಾಡಿ. ಏನ್ ಎಕ್ಸ್ಪೆರಿಮೆಂಟು? ಕಿತ್ತೋಗಿರೋ ಎಕ್ಸ್ಪೆರಿಮೆಂಟು? ಹಾ, ಗ್ಲಾಸ್ ಹೊಡೆದಾಕ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ದೆ ಅಂತ ಸುಳ್ಳು ಹೇಳ್ತಾ ಇದೀಯಾ? ತಡಿ, ಅಮ್ಮನ ಹತ್ರ ಹೋಗಿ ಹೇಳ್ತೀನಿ. ಈ ಗ್ಲಾಸ್ ಅಲ್ಲ, ನಮ್ದಲ್ಲ, ಯಾರ್ದೋ ಗೊತ್ತಾ? ಅವ್ರೇನಾದ್ರೂ ಊರಿಂದ ಬಂದ್ರು ಅಂದ್ರೆ ಬೈಯಲ್ವಾ ನಮ್ಮನ್ನ? ಹೌದು ಕಣೆ ಅಕ್ಕ, ಬೈತಾರೆ. ನಾನ್ ತಪ್ಪು ಮಾಡ್ಬಿಟ್ಟೆ. ತಡಿ, ಅಮ್ಮನ ಹತ್ರ ಈಗ್ಲೇ ಹೇಳ್ತೀನಿ. ಅಮ್ಮ, ಅಮ್ಮ, ಇಲ್ಲಿ ಬಾರಮ್ಮ, ಇಲ್ಲಿ ನೋಡಿಲಿ ಅಚ್ಚು ಏನ್ ಮಾಡಿದ ಅಂತ. ಅಮ್ಮ, ಏನನು? ಅಮ್ಮ, ಆ ಕಡೆ ಒಂದ್ ಸಣ್ಣ ರೂಮ್ ಇದೆಯಲ್ಲಮ್ಮ, 2 ಬೆಡ್ ಹಾಕಿದ್ಯಲ್ಲ, ಆ ರೂಮಲ್ಲಿ ಅಚ್ಚು ಇದಾಳಲ್ಲ, ಗ್ಲಾಸ್ ಇಟ್ಟು ಅದ್ರೊಳಗೆ ನೀನ್ ಆಗ್ಲೇ ಒಂದ್ ಬಾಟಲ್ ನೀರ್ ಕೊಟ್ಟಲ್ಲ, ಅದನ್ನ ಇಟ್ಕೊಂಡು ತಿರ್ತಾನೆ ಇದ್ಲು. ಆ ರೂಮ್ ಒಳಗಡೆ ತಗೊಂಡೋಗಿ ಆ ಗ್ಲಾಸ್ ಅಲ್ಲಿ ಹಾಕಿ ಹೊಡೆದಾಕಿದಾಳಮ್ಮ ಗ್ಲಾಸ್ನ. ನೀವು ಹೋಗಿ ನೋಡಿ. ಅಚ್ಚು, ಏನಚ್ಚು ಆ ನೀರ್ ತಗೊಂಡೋಗಿ ಗ್ಲಾಸ್ ಅಲ್ಲಿ ಹಾಕಿ ಗ್ಲಾಸ್ ಹೊಡೆದಾಕಿದಂತೆ? ಗ್ಲಾಸ್ ಹೊಡೆದ ಬಿಡ್ತು. ನಾನೇನ್ ಮಾಡ್ಲಿ? ನೀರ್ ಅದರೊಳಗೆ ಹಾಕಿದಷ್ಟೇ, ಅದು ಹೊಡೆದ ಬಿಟ್ಟಮ್ಮ. ಅಯ್ಯೋ ಶಿವನೇ, ಎಲ್ಲಾರು ಕೈ ಕಾಲಿಗೆ ಚುಚ್ಚಿಬಿಡುತ್ತಚ್ಚು. ನೀನ್ ಮೊದ್ಲೇ ಹೇಳದಲ್ಲ, ನಾನ್ ಬಂದ್ ಕ್ಲೀನ್ ಮಾಡ್ತಾ ಇದ್ದೆ. ಈಗ ಅಕ್ಕ ಬಂದ್ ಹೇಳ್ತಾ ಇದ್ದಾಳೆ, ನೀನ್ ಇಷ್ಟ ತನಕ ಸೈಲೆಂಟ್ ಆಗಿದ್ದ? ಹೊಡೆದ ಬಿಡ್ತು ಅಂತ ಹೇಳೋಣ ಅಂತಾನೆ ಬಂದೆ ಅಮ್ಮ, ಅಷ್ಟೇಗ ಅಕ್ಕ ಬಂದ್ ಹೇಳ್ಬಿಟ್ಲು. ಅಯ್ಯೋ ಸರಿ, ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಎಲ್ಲಾದ್ರೂ ಚುಚ್ಚಿಬಿಡ್ತು ಅಂದ್ರೆ ಕಷ್ಟ. ಅಮ್ಮ, ಅವಳು ಗ್ಲಾಸ್ ಹೊಡೆದಾಕ್ಬಿಟ್ಲು, ನೀವು ಸೈಲೆಂಟ್ ಆಗಿ ಕೇಳ್ತಾ ಇದ್ದೀರಾ ಕ್ಲೀನ್ ಮಾಡ್ತೀನಿ ಅಂತಂದ್ಬಿಟ್ಟು. ಅವಳು ಯಾಕೆ ಹೊಡೆದೆ ಅಂತಂದ್ಬಿಟ್ಟು 2 ಕಪಾಳ ಕೊಡಿ ಅಮ್ಮ ಅವಳಿಗೆ. ಆ ಗ್ಲಾಸ್ ನಮ್ದಮ್ಮ, ಬೇರೆಯವ್ರದಲ್ಲ, ಈ ಮನೆ ಬೇರೆಯವ್ರದಲ್ಲಮ್ಮ. ಅಯ್ಯೋ ಅನು, ಹೌದು, ನನಗೆ ಮರ್ತೋಗ್ಬಿಡ್ತು ಇದು ಬೇರೆಯವ್ರ ಮನೆ ಅಂತಂದ್ಬಿಟ್ಟು. ಅಚ್ಚು ನೋಡು, ಅಕ್ಕ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ ನಿಂಗೆ? ಇಲ್ಲಿರೋ ವಸ್ತು ಅಲ್ಲ, ಹೆಂಗಿದೆಯೋ ಹಂಗೆ ಇರ್ಬೇಕು. ಅವ್ರ ಊರಿಂದ ಬಂದಾಗ ನೀವೆಲ್ಲ ಹೊಡೆದಾಕ್ಬಿಟ್ಟು ಅಂದ್ರೆ ನಮ್ಮನ್ನ ಇರಕ್ ಬಿಡ್ತಾರ, ಇಲ್ಲಿ ಓಡಿಸ್ತಾರೆ ಈ ಮನೆ ಬಿಟ್ಟು. ಸರಿ ಸೈಡ್ ಬಿಡಿ, ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಏನ್ ಹುಡುಗಿನೋ ಏನೋ ಇವಳು. ಅಮ್ಮ ಸುಮ್ಮನಿದ್ರೇನು ನೀನ್ ಪಿನ್ ಮಾಡ್ಕೊಡ್ತೀಯಾ ಡುಮ್ಮಿ? ನಾನ್ ಪಿನ್ ಮಾಡಿ ಕೊಟ್ಟೇನು ಅಮ್ಮ ನಿಂಗೆ ಹೊಡಿಲಿಲ್ವಲ್ಲ, ಅದಕ್ಕೆ ನನ್ ಗುರಿ ಆಗ್ತಾ ಇದೆ ಕತ್ತೆ. ಹೋಗೆ ಹೋಗು, ನಿನಗೊಂದಲ್ಲ ಒಂದಿನ ಮಾಡ್ತೀನಿ. ಏನೋ ಒಂಥರ ಖುಷಿ ಅಂದ್ರೆ ಖುಷಿ ಆಗ್ತಾ ಇದೆ, ಸ್ವಲ್ಪ ಬೇಜಾರು ಆಗ್ತಾ ಇದೆ. ಸರಿ ಇರ್ಲಿ, ಜಿನ್ 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಯಲ್ಲ, ಬಂದ್ಮೇಲೆ ಏನಂತ ನೋಡೋಣ. ಜಿನ್ ಹೆಂಗೋ ತಿರುಗಿ ಬಂದಿರೋ ಖುಷಿಗೆ ಲಿಲ್ಲಿಗೇನಾದ್ರೂ ಒಂದು ಕೊಡಿಸ್ಬೇಕು. ಅಚ್ಚು, ಎಲ್ಲ ಆ ಕಡೆ ಬಾಚಿ ಹಾಕಿದ್ದೀನಿ ಆಯ್ತಾ? ಇನ್ನೊಂದ್ಸಲ ಈ ತರ ಮಾಡ್ಬೇಡ. ಇದೇ ನಿಂದು ಎಕ್ಸ್ಪೆರಿಮೆಂಟು, ಗ್ಲಾಸ್ ನ ಹೊಡೆದಾಕಿರೋದು. ಇದಕ್ಕೋಸ್ಕರ ಮಂಗಳೂರಿಂದ ನೀರ್ ಬೇಕಂತ ಕೇಳಿದ್ದ ನೀನು. ಅಮ್ಮ ಇಲ್ಲಿ ಬಿಡಮ್ಮ, ಇನ್ನೊಂದ್ಸಲ ಈ ತರ ಮಾಡಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಇನ್ನೊಂದ್ಸಲ ಈ ತರ ಮಾಡ್ಬೇಡ ಆಯ್ತಾ? ಇಲ್ಲಿರೋ ವಸ್ತು ಎಲ್ಲ ಹೇಗಿದೆಯೋ ಹಾಗೆ ಇರ್ಬೇಕು. ಈ ಮನೆ ಓನರ್ ಏನಾದ್ರು ಬಂದ್ರು ಅಂದ್ರೆ ಏನ್ ಈ ತರ ಮಾಡಿದೀರ ಅಂತ ಅಂದ್ಬಿಟ್ಟು ನಮ್ಮನ್ನ ಭಯ ಆಗಿರ್ಬಾರ್ದು ಆಯ್ತಾ? ಅಮ್ಮ ಈಗ ನೀವ್ ಏನ್ ಮಾಡ್ತಾ ಇದ್ದೀರಾ? ಹಿಟ್ಟು ಮೊಟ್ಟೆ ಎಲ್ಲ ಇಟ್ಕೊಂಡಿದ್ದೀರಾ, ಏನದು? ಅಚ್ಚು, ಮನೇಲಿ ತುಂಬಾ ಹಿಟ್ಟೆಲ್ಲ ಇದೆ, ಅದನ್ನ ಹಂಗೆ ಇಟ್ವಿ ಅಂದ್ರೆ ಹಾಳಾಗ್ಬಿಡತ್ತೆ, ಅದಕ್ಕೆ ಏನಾದ್ರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೌದಮ್ಮ, ಏನ್ ಮಾಡ್ತಾ ಇದ್ದೀರಾ? ತುಂಬಾ ಮೈದಾ ಹಿಟ್ಟಿದೆ, ಅದಕ್ಕೆ ಸ್ವಲ್ಪ ಬಂದ್ ಮಾಡೋಣ ಅಂತ ಬುಕ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಹೌದಮ್ಮ, ಅಮ್ಮ ಬಂದ್ ಮಾಡಿದ್ರೆ ಸ್ವಲ್ಪ ಕೊಡಿ ಅಮ್ಮ, ನಾನು ಇಲ್ಲಿಗೆ ಸ್ವಲ್ಪ ಕೊಟ್ಬಿಟ್ಟು ಬರ್ತೀನಿ. ಆಯ್ತಚ್ಚು, ಚೆನ್ನಾಗ್ ಮಾಡ್ದೆ ಅಂದ್ರೆ ಕೊಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಕೊಡಲ್ಲ. ಮತ್ತೆ ಅವ್ರು ಬೈಕೊಳ್ತಾರೆ ಏನ್ ಹಿಂಗ್ ಮಾಡಿದಾರೆ ಅಂತ ಅಂದ್ಬಿಟ್ಟು, ಆಯ್ತಾ? ಆಯ್ತಮ್ಮ, ನೀವು ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾಡ್ಕೊಡಿ ಆಯ್ತಾ? ಅವಳಿಗೆ ಸ್ವಲ್ಪ ಕೊಟ್ಬಿಟ್ಟು ಬರ್ತೀನಿ. ಈಗಷ್ಟೇ ಬಂದ್ಬಿಟ್ಟು ಹೋಗ್ಬಿಟ್ಲು ಮನೆಗೆ, ಅದಕ್ಕೆ ಅವಳಿಗೆ ಸ್ವಲ್ಪ ಕೊಟ್ಬಿಟ್ಟು ಬರ್ತೀನಿ. ಸರಿ ಸರಿ ಆಯ್ತು, ಹೋಗು ಬ್ರಷ್ ಮಾಡು. ಬೆಳಗ್ಗಿಂದ ಬ್ರಷೇ ಮಾಡ್ಲಿಲ್ಲ, ಎಕ್ಸ್ಪೆರಿಮೆಂಟು ಅದು ಇದು ಅಂತ ತಿರುಗ್ತಾನೆ ಇದೆಯಾ. ಹೋಗಿ ಬ್ರಷ್ ಮಾಡ್ಕೊಂಡ್ ಬಾ, ಅಲ್ಲಿ ಲೋಟದಲ್ಲಿ ಹಾಲು ಹಾಕಿಟ್ಟಿದ್ದೀನಿ ನೋಡಿ, ತಗೊಂಡ್ ಕುಡಿ. ಆಯ್ತಮ್ಮ. ಅಮ್ಮ ಈ ಮನೆ ತುಂಬಾ ಚೆನ್ನಾಗಿದೆ ಅಮ್ಮ, ನಾವ್ ಇಲ್ಲೇ ಇರೋಣ ಅಮ್ಮ. ಅಯ್ಯೋ ಅಚ್ಚು, ಇದು ಬೇರೆಯವ್ರ ಮನೆ, ಇಲ್ಲೇ ಇರಕ್ಕಾಗಲ್ಲ. ಅವ್ರು ಎಷ್ಟು ದಿನ ಇಲ್ಲಿರಕ್ ಹೇಳ್ತಾರೋ ಅಷ್ಟು ದಿನ ಇರೋದಷ್ಟೇ, ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಲೇಬೇಕು. ಬೆಂಗಳೂರಲ್ಲಿರೋಂತ ಮನೆ? ಅದು ನಿಮ್ ಮಾವ ಇದಾನಲ್ಲ, ಅವನು ಹೇಳ್ದ ಅಲ್ಲಿರೋಂತ ಮನೆ ನಾನೇ ಸೇಲ್ ಮಾಡಿ ಕೊಡ್ತೀನಕ್ಕ, ಅಲ್ಲಿ ನನ್ಗೆ ಗೊತ್ತಿರೋರು ಇದಾರೆ ಅಂತ ಅಂದ್ಬಿಟ್ಟು. ಸರಿ, ಆ ಮನೆನ ಸೇಲ್ ಮಾಡ್ಬಿಡೋಣ ಅಚ್ಚು. ಬೆಂಗಳೂರಲ್ಲೆಲ್ಲ ಹೋಗಿದ್ವಿ ಅಂತ ಹೇಳಿದ್ರೆ ಇಲ್ಲಿರೋಂತ ರಿಲೇಷನ್ ಎಲ್ಲ ಕಳ್ಕೊಂಡ್ಬಿಡ್ಬೇಕು ನಾವು. ಹೌದಮ್ಮ, ಇಲ್ಲಿ ನನಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಗೊತ್ತಾ? ಅದಕ್ಕೆ ನನಗೆ ಬೆಂಗಳೂರು ಬರಕ್ಕೆ ಇಷ್ಟನೇ ಇಲ್ಲ. ನಾವು ಈ ಕಾಗೆಹಳ್ಳಿಯಲ್ಲೇ ಇರೋಣ ಅಮ್ಮ. ಬೆಂಗಳೂರಲ್ಲಿರೋಂತ ಮನೆನ ಸೇಲ್ ಮಾಡ್ಬಿಟ್ಟು ಇಲ್ಲಿ ಯಾವ್ದಾದ್ರೂ ಒಂದು ಹೊಸ ಮನೆ ತಗೊಳ್ಳೋಣ. ಅಚ್ಚು, ನಿನ್ ಬಾಯಿ ಮುಹೂರ್ತ, ನೀನ್ ಹೇಳ್ದಾಗೆ ಆಗ್ಬೇಕು. ಪ್ರೀತಿ, ಪ್ರೀತಿ, ಏನ್ರಿ ಇಷ್ಟು ಸಂತೋಷವಾಗಿ ಬರ್ತಾ ಇದ್ದೀರಾ? ಏನಾಯ್ತು? ಅದೇ ಸ್ವೀಟಿ, ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ನಲ್ಲ, ಒಳ್ಳೆ ಐಡಿಯಾ ಸಿಕ್ಕಿದೆ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಓಡೋಡ್ ಬಂದೆ. ತಡೀರಿ, ಅಮ್ಮನ್ನ ಕರಿತೀನಿ. ಅಮ್ಮ, ಅಮ್ಮ ಬಾರಮ್ಮ ಇಲ್ಲಿ, ಅಮ್ಮ ಬೇಗ ಬಾರಮ್ಮ. ಬಂದೆ ತಡಿಯಮ್ಮ. ಅಯ್ಯೋ ಅಮ್ಮ, ಈ ಅಮ್ಮನ್ಗೊಂದು ಅರ್ಜೆಂಟೇ ಗೊತ್ತಾಗ್ತಾ ಇಲ್ಲ. ಅಮ್ಮ ಬೇಗ ಬಾರಮ್ಮ. ಏನೋ ಏನ್ ಕರಿತಾ ಇದ್ದೀರಾ ಬೇಗ ಬಾ ಅಂತ? ಅಮ್ಮ, ಅವರು ಬಿಸ್ನೆಸ್ಗೆ ಯಾವ್ದೋ ಐಡಿಯಾ ಸಿಕ್ಕಿದೆ, ನಿಮ್ಮ ಹತ್ರ ಮಾತಾಡೋಣ ಅಂತ ಕೊರಿತಾ ಇದ್ದಾರಮ್ಮ. ಬಾರಮ್ಮ, ಇಲ್ಲಿ ಕೂತ್ಕೋ ಬಾರಮ್ಮ. ಓ ಹಂಗ ಅಳಿಯಂದ್ರೆ?
ಅಳಿ ಅಂದ್ರೆ ಪ್ರೀತಿ ಹೇಳೋದಲ್ಲ ಏನ್ ನಿಜನಾ? ಏನ್ ಬಿಸ್ನೆಸ್ ಮಾಡ್ತೀರಾ? ಎಷ್ಟ್ ಖರ್ಚಾಗತ್ತೆ, ಲಾಭ ಎಷ್ಟ್ ಸಿಗತ್ತೆ ಎಲ್ಲ ಐಡಿಯಾ ಮಾಡ್ಕೊಂಡಿದ್ದೀರಾ? ಏನ್ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳ್ರಿ. ರೀ ಹೇಳ್ರಿ, ಅದೇನ್ ಬಿಸ್ನೆಸ್ ಅಂತ ಕೇಳ್ಬೇಕಂತ ನನ್ಗೂ ತುಂಬಾ ಆತರ ಆಗ್ಬಿಟ್ಟಿದೆ. ಪ್ರೀತಿ ನೋಡು, ನಮ್ ಕಾಗೆಹಳ್ಳಿಯಲ್ಲಿ ಎಲ್ಲಿ ಸುತ್ತಿದ್ರೇನು ಬರೇ ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ತರ ಇಟ್ಟಿದ್ದಾರೆ ಎಲ್ಲ ಕಡೆನೂ. ಅದಕ್ಕೆ ನಾನೊಂದು ಐಡಿಯಾ ಮಾಡ್ಕೊಂಡಿದೀನಿ. ಫ್ರೆಂಡು ಹೇಳ್ದ, ನೀನ್ ಈ ತರ ಮಾಡದೆ ಒಳ್ಳೇದ್ ಕಣಪ್ಪ, ಚೆನ್ನಾಗ್ ವ್ಯಾಪಾರ ಆಗತ್ತೆ ಅಂತ. ಸರಿ ಹಂಗೆ ಮಾಡೋಣ, ನಿಮ್ ಹತ್ರ ಒಂದ್ ಮಾತು ಕೇಳೋಣ ಅಂತ ಬಂದೆ. ಅದಕ್ಕೆ ಏನ್ ಮಾಡೋದು? ಏನ್ ಅಂಗಡಿ ಇಡೋಣ ಅಂತ ಅನ್ಕೊಂಡಿದ್ದೀರಾ? ಅಂಗಡಿ ಅಂತ ಅಲ್ಲ ಪ್ರೀತಿ, ದೊಡ್ಡ ಸೂಪರ್ ಮಾರ್ಕೆಟ್ ಮಾಡೋಣ ಅಂತ. ಸೂಪರ್ ಮಾರ್ಕೆಟ್ ಅಂತೆ ನೋಡು. ಸೂಪರ್ ಮಾರ್ಕೆಟ್ ಅಂದ್ರೆ ಏನ್ ಅಳಿ ಅಂದ್ರೆ ನನ್ಗೇನ್ ಗೊತ್ತಿಲ್ಲ. ಆದ್ರೆ ಏನಪ್ಪ ನೀವ್ ಹೇಳುವಾಗ ಬಹಳ ಸಂತೋಷ ಆಗ್ತೈತ್ ನನಗೆ. ಅಮ್ಮ ಏನ್ ಪ್ರೀತಿ? ಅಯ್ಯೋ ಅಮ್ಮ, ನಿನ್ಗೆ ಸೂಪರ್ ಮಾರ್ಕೆಟ್ ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದಮ್ಮ? ಅದಕ್ಕೆ ನಾನು ನಿನ್ನ ಎಲ್ಲಾದ್ರೂ ಒಂದು ಹೊರಗಡೆ ಹೋಗುವಾಗ ಕರ್ಕೊಂಡು ಹೋಗಕ್ಕೆ ಬಾ ಅಂತ ಹೇಳಿದ್ರೆ ನೀನ್ ಬರೋದೇ ಇಲ್ಲ. ಎಲ್ಲಾದ್ರೂ ಹೊರಗಡೆ ಬಂದ್ರೆ ತಾನೇ ಅಲ್ಲಿ ಇಲ್ಲಿ ನೋಡುವಾಗ ಏನು ಎತ್ತ ಅಂತ ಎಲ್ಲ ಗೊತ್ತಾಗತ್ತೆ. ಹಿಂಗೆ ಮನೆ ಒಳಗಡೆ ಕೂತ್ಕೊಂಡಿದ್ರೆ ಏನ್ ಗೊತ್ತಾಗತ್ತಮ್ಮ ನಿನ್ಗೆ? ಸೂಪರ್ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಾ? ಅಯ್ಯೋ ಏನಂತ ಗೊತ್ತಿಲ್ಲ ಪ್ರೀತಿ, ಏನಂತ ಸ್ವಲ್ಪ ಬಿಡಿಸಿ ಹೇಳು. ಅಮ್ಮ, ನಮ್ಗೆ ಮನೆಗೆ ಏನಾದ್ರೂ ಒಂದು ವಸ್ತು ಆಗ್ಲಿ, ಮತ್ತೆ ಫ್ರೂಟ್ಸ್ ಆಗ್ಲಿ, ತರಕಾರಿಗಳಾಗ್ಲಿ, ದಿನಸಿ ಐಟಮ್ ಆಗ್ಲಿ, ನಾವು ತಗೊಳಕ್ ಹೋಗುವಾಗ ಒಂದೊಂದು ಅಂಗಡಿಯಲ್ಲಿ ಹೋಗಿ ತಗೋಬೇಕು. ತರಕಾರಿ ಬೇಕಂದ್ರೆ ತರಕಾರಿ ಅಂಗಡಿಗೆ ಹೋಗ್ಬೇಕು, ಫ್ರೂಟ್ಸ್ ಬೇಕಂದ್ರೆ ಫ್ರೂಟ್ಸ್ ಅಂಗಡಿಗೆ ಹೋಗ್ಬೇಕು, ಮತ್ತೆ ದಿನಸಿ ಬೇಕಂದ್ರೆ ದಿನಸಿ ಅಂಗಡಿಗೆ ಹೋಗ್ಬೇಕು. ಸೂಪರ್ ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲಾನು ಒಳಗೆ ಇರತ್ತಮ್ಮ. ಫ್ರೂಟ್ಸ್ ಆಗ್ಲಿ, ತರಕಾರಿ ಆಗ್ಲಿ, ಮನೆ ಬೇಕಾಗಿರೋ ದಿನಸಿ ಐಟಮ್ ಆಗ್ಲಿ ಎಲ್ಲರೂ ಒಂದೇ ಕಡೆ ಸಿಗತ್ತಮ್ಮ. ಅದಕ್ಕೆ ಸೂಪರ್ ಮಾರ್ಕೆಟ್ ಅಂತ ಹೇಳ್ತಾರೆ. ನಿಂಗೆ ಇದನ್ನು ಗೊತ್ತಿಲ್ಲ ಅಂದ್ರೆ ಹೆಂಗಮ್ಮ ನೀನು? ನಾಳೆ ನಿನ್ನ ಕರ್ಕೊಂಡೋಗಿ ನಾವಿರೋಂಥ ಸೂಪರ್ ಮಾರ್ಕೆಟ್ ಅಲ್ಲಿ ಗಲ್ಲದಲ್ಲಿ ನಿನ್ನನ್ನೇ ಕೂರ್ಸೋಣ ಅನ್ಕೊಂಡಿದೀವಿ. ನೀನ್ ಈ ತರ ಹೇಳಿದ್ರೆ ಹೆಂಗ್ ಹೇಳಿ ನೋಡೋಣ? ಇದನ್ನೆಲ್ಲ ತಿಳ್ಕೊಬೇಕಮ್ಮ. ಹೌದೇನು ಪ್ರೀತಿ? ಹಿಂಗಲ್ಲ ಇದೆಯಾ? ಅದನ್ನೆಲ್ಲ ಯಾರು ನೋಡಿದವ್ರು ಹೇಳಿ ನೋಡೋಣ. ನನ್ನ ವಯಸ್ಸಿಗೆ ಇನ್ವರೆಗೂ ಆ ತರ ಎಲ್ಲ ನಾನು ಹೋಗ್ಲೇ ಇಲ್ಲ, ಅದಕ್ಕೆ ನನ್ಗೆ ಗೊತ್ತಿಲ್ಲ. ಇರ್ಲಿ ಬಿಡು, ಇನ್ನು ನಾವೇ ಇರ್ತೀವಲ್ಲ ಅದ್ರೊಳಗೆಲ್ಲ ನೋಡಿದ್ರೆ ಎಲ್ಲನೂ ಗೊತ್ತಾಗತ್ತೆ. ಆಯ್ತಾ? ಓನಮ್ಮ, ಸರಿ ನೀನ್ ಹೇಳ್ದಾಗೆ ಮಾಡ್ಬಿಡಣ. ಸರಿ ನನ್ನ ಯಜಮಾನ್ರ ಹತ್ರ ನೀನೇ ಹೇಳ್ಬಿಡು. ಸರಿ ಅದನ್ನೇ ಇಡೋಣ ಅಂತ ಅಂದ್ಬಿಟ್ಟು. ಐಡಿಯಾ ಅಂತೂ ಒಳ್ಳೆ ಐಡಿಯಾ ನೋಡು. ಹೌದು ಅಡಿ ಅಂದ್ರೆ ನೀವ್ ಹೇಳ್ದಂಗೆ ಅದೇನೋ ಮಾರ್ಕೆಟ್ ಅಂತ ಹೇಳಿದ್ರಲ್ಲ, ಅದನ್ನೇ ಇಟ್ಬಿಡೋಣ ಬಿಡಿ. ಮತ್ತೆ ಅದಕ್ಕೆಲ್ಲ ಖರ್ಚು ಎಷ್ಟಾಗತ್ತೆ ಮೊದಲು ಲಾಭನ ಹೇಳಿ. ಲಾಭನ ತಿಳ್ಕೊಂಡ್ರೆ ತಾನೇ ನಾವ್ ಅದನ್ನೆಲ್ಲ ಮಾಡಕ್ಕಾಗೋದು. ರೀ, ಸೂಪರ್ ಮಾರ್ಕೆಟ್ ಎಲ್ಲ ಇಡ್ಬೇಕಂದ್ರೆ ಜಾಗ ಬೇಕು, ಬಿಲ್ಡಿಂಗ್ ಕಟ್ಬೇಕು. ಅದಕ್ಕೆಲ್ಲ ತುಂಬಾ ಲಕ್ಷಗಟ್ಲೆ ಬೇಕಲ್ಲ ರೀ. ಮತ್ತೆ ಐಟಮ್ ಎಲ್ಲ ಹಾಕ್ಬೇಕಲ್ಲ. ನೀವ್ ಹೇಳೋದ್ ನೋಡಿ ತುಂಬಾ ದೊಡ್ಡ ಖರ್ಚಾಗ್ಬಿಡತ್ತಾ ಅಂತ. ಇಲ್ಲ ಪ್ರೀತಿ, ನಾನೆಲ್ಲ ತುಂಬಾ ಆಲೋಚನೆ ಮಾಡಿದೀನಿ ಬಿಡು. ಬಿಲ್ಡಿಂಗ್ ಎಲ್ಲ ಕಟ್ಟೋದೆಲ್ಲ ಏನು ಬೇಡ. ಆಲ್ರೆಡಿ ಬಿಲ್ಡಿಂಗ್ ಇದೆ, ಅಲ್ಲಿ ಯಾವ್ದಾದ್ರು ಸಣ್ಣ ಸಣ್ಣ ಅಂಗಡಿ ಇದೆ, ಅದನ್ನೆಲ್ಲ ತೆಗೆದ್ಬಿಟ್ಟು ನಾವೇ ಹೋಗಿ ಅಲ್ಲಿ ಸೂಪರ್ ಮಾರ್ಕೆಟ್ ಹಾಕ್ಬಿಡೋಣ. ಅವ್ರ ಹತ್ರ ಹೇಳಿದೀನಿ ಬಾಡಿಗೆ ಕೊಡ್ಬೇಕು ತಿಂಗಳಿಗೆ. ಅದನ್ನೆಲ್ಲ ಯೋಚನೆ ಮಾಡಿದೆ, ಆದ್ರೆ ಸ್ವಲ್ಪ ದುಡ್ಡು ಸಾಕಾಗಲ್ಲ. ಅದಕ್ಕೆ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದೀನಿ. ಅಳಿ ಅಂದ್ರೆ ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನಿರುವಾಗ ನೀವು ಲಾಭ ಎಷ್ಟ್ ಬರತ್ತಂತ ಹೇಳ್ರಿ. ನಾನು ಆಮೇಲೆ ದುಡ್ಡಿಗೆ ಏನ್ ಮಾಡೋದಂತ ಯೋಚನೆ ಮಾಡಿ ನಿಮ್ಗೆ ದುಡ್ಡು ಮಾಡಿ ಕೊಡ್ತೀನಿ. ನಾನಿರುವಾಗ ನೀವ್ ಯಾಕೆ ಎದುರ್ಕೊಳ್ತೀರಾ? ಸರಿ, ಈಗ ಎಷ್ಟು ಲಾಭ ಅನ್ನೋದನ್ನ ಹೇಳಿ. ಅತ್ತೆ, ಅದ್ ಬಂದು ತಿಂಗಳಿಗೆ ಬಾಡಿಗೆ ಬಂದು 1 ಲಕ್ಷ ತನಕ ಇದೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್